ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ವಿಧಾನ, ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ. ಪಾಂಚಾಲಿ ಪ್ರಿಯತಮೆ ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ? ಏನಾಯ್ತು ಪ್ರಿಯತಮೆ? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡುದು ರೆಂಬರವರನ್ನು ಒಲಿಸುವೆ ನಾ ಮೆಣದಿ, ಎನ್ ವೈರಿಗಳವರನ್ನು ತೆಗೆಯುವೆ ನಾ ಮೆಣದಿ. ಪಾಂಚಾಲಿ ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡುದು ರೆಂಬರವರನ್ನು ಒಲಿಸುವೆ ನಾ ಮೆಣದಿ, ಎನ್ ವೈರಿಗಳವರನ್ನು ತೆಗೆಯುವೆ ನಾ ಮೆಣದಿ. ದೇವಿ ಹೃದಯ ಬಿಸಿ ರಕ್ತದೋಳು ಮುಡಿಗಟ್ಟಿರುವೆನು, ಹೃದಯ ಬಿಸಿ ರಕ್ತದೋಳು ಮುಡಿಗಟ್ಟಿರುವೆನು, ಪಾಂಡವರ ಪತ್ನಿಯೆಂದೆನಿದೆಯೋ, ಪಾಂಡವರ ಪತ್ನಿಯೆಂದೆನಿದೆಯೋ, ಎಚ್ಚರದ ಮಾರಿಯಲ್ಲಿರಲಿ ಮರೆಯೋ. ಎಚ್ಚರದ ಮಾರಿಯಲ್ಲಿರಲಿ ಮರೆಯೋಳು. ಪಾಂಚಾಲಿ ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕೊಡುದು ರಂಬರವರ ಎನ್ ವೈರಿಗಳವರ ಪಾಂಚಾಲಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಏಕೆ? ಏನಾಯ್ತು ಪ್ರಯತ್ನವೇ? ನಿಷ್ಕಾರಣವಾಗಿ ಹೇಳುತ್ತಿರುವೆ. ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾಣಲಿರು. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಅಣ್ಣನ ಒಂದು ದಿನದ ಅವಿವೇಕತೆಯಿಂದಾದ ನಿಂದನೆಯು ನಮ್ಮನ್ನು ಸಾಯುವರೆಗೆ ಬಿಟ್ಟಿದ್ದಲ್ಲ ಪ್ರೇ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಆಯಿತು, ಅದನ್ನು ಮರೆತು ಬಿಡು. ಈ ದಿನ ಈಗ ದುಃಖಿಸಲು ಕಾರಣವೇನು? ತಿಳಿಸುವೆನು, ಆದರೆ ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನು. ಅದು ಇಂದಿನ ಮಾತು. ಈಗ ಈ ಜಗದಕ್ಕೆ ಮಲ್ಲ ಯಾರು ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸು. ಶಾಂತಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದು. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಈಶ್ವರಲ್ಲಿ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಯಾರು ರಾಯಭರಕ್ಕೆ ಹೋದವರು? ಶ್ರೀಕೃಷ್ಣನು. ಗೋಪಿಕಾಂಗನೆ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ಈಗಾಗಿರದೆಂದು ನಾನು ಭಾವಿಸಿದೆ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು, ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದೆ. ಪಾಂಚಾಲಿ, ಬಾ ಬಾ, ಇಂಥ ಸಂತೋಷದ ವಿಷಯದಲ್ಲಿ ನನ್ನ ತೊಡೆ ಮೇಲೆ ಕುಳಿತುಕೋ. ಬಾ ಪ್ರಾಣೇಶ್ವರ, ಬಾ. ಮೊದಲು ಈ ನನ್ನ ಮುಡಿಯನ್ನು
ಮುಡಿಗಟ್ಟಿಸಿ ಆ ನಂತರ ನಾನು ನಿಮ್ಮ ತೊಡಿಯನ್ನು ಅಲಂಕರಿಸುವೆ. ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಬೇಕು ಬೇಡವ ಹೇಳು. ಬಾ, ಹಾಗಾದ್ರೆ ನನ್ನ ತೊಡೆ ಮೇಲೆ ಕುಳಿತುಕ. ಬಾ ಬಾ. ಜಾಣೆ ಮುದ್ದಾಡುವೆನು ಬಾರಿ ನನ್ನ ಪ್ರೀತಿ ರಾಣಿಯು ನೀನೆ, ನನ್ನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ನಾಶವಧೈರ್ಯ ದುರುಳದು ಶಾಸರ ನಡಲನ್ನು ಬಗೆದು, ದುರುಳದು ಶಾಸರ ನಡಲನ್ನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟಿತು ಬಾರೆ. ರಣದೊಳು ದುರುಳರ ಶಿರದಲ್ಲಿ ಬಿಡುವೆ, ರಾಣೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಎತ್ತನೆ ಸಭೆಯ ಪರಿಭವವ ಮರೆಯುವೆನೇನೆ, ಗೈಗೆ ಶಪಥವ ಮರೆಯುವೆನೇನೆ. ಸಭೆಯ ಪರಿಭವವ ಮರೆಯುವೆನೇನೆ, ಗೈಗೆ ಶಪಥವ ಮರೆಯುವೆನೇನೆ. ಇದಕ್ಕೆ ಚಿಂತಿಪೆ ಧ್ರುಪದ ಕುವರಿಯೇ, ಇದಕ್ಕೆ ಚಿಂತಿಪೆ ಧ್ರುಪದ ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟಿತು ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟಿತು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಎತ್ತನೆ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ. ಎತ್ತನೆ ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಾಣೇಶ್ವರ. ಎತ್ತನೆ ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮತೆಯ ಮನಗೆ ನೀರವಿರಾಮ. ಎತ್ತನೆ ರಮತೆಯ ಮನಗೆ ನೀರವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಮನಮುದಿಸುವ ಮಧು ಆಶ ವಿಲಾಸ, ಮನಮುದಿಸುವ ಮಧು ಆಶ ವಿಲಾಸ. ಗೌರವ ಶಿರವ ಧರೆಯುಳು ನೀನು. ತಿಳಿಯಿತೆ ಪ್ರಾಣೇಶ್ವರ? ಗೌರವ ಶಿರವ ಧರೆಯುಳು ನೀನು. ಚೆಲ್ಲುತ್ತ ಸೇರುವೆ ಆಗ, ಎತ್ತನೆ ಚೆಲ್ಲುತ್ತ ಸೇರುವೆ. ಎತ್ತನೆ ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತಿಯ
ನೆನಪಿದೆ? ಹಿಂದೆ ಒಂದು ದಿನ ನೀವು ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ನುಡಿಸಲು ಅಪೇಕ್ಷಿಸಿದೆಯಾ? ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೆ ಏನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಅವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಅವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಹೊಡೆದವರ ರಕ್ತಪಾನ ಮಾಡಬಿಡುವೆನೆ. ಹೊಡೆದವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ನಟ್ಟಿಕೊಳ್ಳುವೆ, ಪಾದಲು ನಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ನಟ್ಟಿಕೊಳ್ಳುವೆ, ಪಾದಲು ನಟ್ಟಿಕೊಳ್ಳುವೆ. ಗರ್ವದ ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಕೊಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ಹೊಡೆದವರ ರಕ್ತಪಾನ ಮಾಡದಿರುವೆನೆ. ಹೊಡೆದವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರ್ಲಕ್ಷಿಸಿದ್ದೇನೆ. ಧರ್ಮರಾಯನ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸುವುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನನು ಆಗಲೇ ಸಂಧಿಯ ವಿಚಾರವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದು ನನ್ನಿಂದ ದುಸ್ಸಾಹಸವಾಗಿದೆ. ಅಣ್ಣ ಭೀಮಸೇನ, ಪಾಂಚಾಲಿ ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿದನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಬೋಧಿಸಬಹುದು, ನಕುಲ ಸಹೋದರ ಸಂಬಂಧಿಸಬಹುದು. ಆದರೆ ಇದ್ದಕ್ಕಾಗಿ ನಾನು ಇನ್ನೊಂದು ಗಳಿಗೆ ಸಲ್ಲಿಸಲಾರೆ. ಸಹೋದರ, ರಜಾ, ದುಡುಕಿ ಸಮರ ಬಯಸುವುದನು. ದುಡುಕಿ ಸಮರ ಬಯಸುವುದನು. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾಲನ ನರಳಿಸದಿರುವುದೇ. ರಜಾ, ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾಲನ ನರಳಿಸದಿರುವುದೇ. ತಾಳಿದವರು
ಅಣ್ಣ ಭೀಮಸೇನ, ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಅಣ್ಣನ ಮಾತನ್ನು ಮೀರುವುದು ಒಳ್ಳೆಯದಲ್ಲ. ಧರ್ಮಜನೆಮ್ಮಯ್ಯ ನಿರ್ಮಲ ಭ್ರಾತೃವು. ಭೀಮಸೇನ, ಹೋದರ ಧರ್ಮಜನೆಮ್ಮಯ್ಯ ನಿರ್ಮಲ ಭ್ರಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದೊಳು ತಾಪವದರುಣಿ. ಸಹಿಪುದು ಮನದೊಳು ತಾಪವದರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವು ಕೊರಗುವ ಪರಿಯ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವು ಕೊರಗುವ ಪರಿಯ. ಸಾರ ಸಾಕ್ಷಿನೇ ಅರಿಯಲೇ ಈ ಪರಿ. ಸಾರ ಸಾಕ್ಷಿನಿ ಅರಿಯಲೇ ಈ ಪರಿ. ಹೆಂಗಿಂತು ನೀನಿಂತು ವಿಕೋಪ ಪಡುವೆ. ಹೆಂಗಿಂತು ನೀನಿಂತು ವಿಕೋಪ ಪಡುವೆ. ಮಾನಿ ಮನದ ಸಮಯವಿದೆಂದರಿದೆಯ ತರುಣಿ ದುರುಳವೋ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನಿನ್ನನ್ನು ತಿಳಿದಿಲ್ಲ. ನಮ್ಮ ಅವಿಚಾರಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರ ಇಷ್ಟೊಂದು ಚಿಂತಿಸುತ್ತಿರುವುದು ಪಾಂಚಾಲಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲೇ ಅಪಮಾನಕ್ಕೆ ಗುರಿಪಡಿಸಲು ಚಿಂತೆ ಆಗಿದೆ. ಏನೇ ಕೋಲಾಹಲ? ಅರ್ಜುನ, ನಾನಿಂದ ಹೋಗುವೆನು. ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷದ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುತ್ತ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ ಪ್ರಭು. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲದು ಸರಿಯಲ್ಲ. ಅವರ ಇಚ್ಛೆ ಅಂತ ಅವರ ನಡೆಯಲಿ. ನನಗೆ ತೋರದು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ನೀವು ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಸಂಚು ಮಾಡುವಂಚುವಾಗಿ ಕಿಚ್ಚನ್ನು ಬಿಸಿ. ಈ ಸಂಧಿಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಓದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿಮತ. ಅಜ್ಞಾತ ವಾಸದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮ 5ವರಿಗೂ ಸೀರೆ ನುಡಿಸಲು ಅವನಿಸುತ್ತಿರುವ ಯಾದವಾಗ್ರಹಣೆ. ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಭವಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಆದಂತಹ ಸಂಬಂಧ ಇರುವುದು ಅತ್ಯಂತವಾದ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಯಾರು ಒಪ್ಪಿದರು ಪರಮಾತ್ಮ? ಅವರವರೆಲ್ಲ ಒಪ್ಪಿದರು. ಆ ದುರ್ಯೋಧನ ಆತನು ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ನಿಮಿಚ್ಛೆ ಆಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲಗಳನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಯಾಗ್ದಶೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮ, ನಿಲ್ಲಯ್ಯ, ನಿಜವಾಗಿ ಯುಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿ ಒಪ್ಪದು ನನಗೆ ಒಪ್ಪದು. ಒಪ್ಪ ವಿಚಾರವಿರುವುದಯ್ಯ ಭೀಮ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಸಂಧಿಯಾಗಿರುವುದು. ಹೇಳು ಕೃಷ್ಣ, ನಿನ್ನ ಸಂದೇಶವನ್ನು. ಅದನ್ನು ಕೇಳಿ ವೆಚ್ಚ ನಿನಗಿದ್ದರೆ
ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲಯ್ಯ. ಕೃಷ್ಣ, ಪರ್ಯಾಸ್ಯವೇಕೆ? ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಇದು ದೊರೆಯಿಸಿ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಷ್ಟ ತಾನೇ? ಅದು ಆಗಲಿ. ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಗದೆಯನ್ನು ಬಿಡೆಯ. ಅರ್ಜುನ, ಕ್ಷಣಕಾಲ ಹಿಡಿಕೋ. ಯಾಜ್ಞಾಸೇನಿ, ಸಮೀಪಿಕ್ಕ ಬಾ. ಈಗ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವಿನೇ ಕೃಷ್ಣ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ? ಪರಿಹಾಸವಲ್ಲ ತಂಗಿ, ಶತ್ರುಗಳು ಎಡೆಮುಡಿ ಬಿಡಿಸುವರಲ್ಲಿ ನೀನು ಮಹಾನಿಪುಣೆಯಂತೆ. ಈಗ ನಿನ್ನ ಪತಿಯ ಕೈಗಳು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಇದನ್ನು ಕೇಳುವೆಚ್ಚ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನ ಬಂಧಿಸರ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲೇನಾಯಿತು. ಕಾರ್ಯವನ್ನು ಮಾಡಿದರು. ಏನು ಹೇಳಿದೆ ಕೃಷ್ಣ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದ ಮೇಲೆ ಅಗ್ರಜ ಧನಂಜಯ, ಇದಕ್ಕೆ ಯಾರಾದರೂ ಆತ್ಮಕರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನ್ನು ಕಟ್ಟಲು ಪ್ರಯತ್ನಿಸಿದ ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಂದಲೂ ಸಾಧ್ಯ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇದಕ್ಕೆ ಬೇರೆ ಉತ್ತರವೇ ಇಲ್ಲ ಅಣ್ಣ. ಸಾನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ಈ ರೀತಿ ಆ ಕುರುದಂದರು ತಿರಸ್ಕರಿಸಿದ ಮೇಲೆ ಇನ್ನು ಉಳಿರುವುದು ಒಂದೇ ಉತ್ತರ, ಅದು ಯುದ್ಧ. ಭೀಮ ಅಷ್ಟು ಮಾತ್ರವಲ್ಲ, ಆದಷ್ಟು ದುರ್ಯೋಧನ ಕೊಟ್ಟ ಸಂಧಾನವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳೋ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಐದು ಗ್ರಾಮವ ಕೊಡೆನು ಮನೆಗೊಂದು ಊರನ್ನು ಬಿಡನು. ಐವರಿಗೈದು ಗ್ರಾಮವ ಕೊಡನು ಮನೆಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ನುಡಿದ ಗೌರವನು ಇಡೀ ಬಾಪಲಿಯೇ ಕೇಳು. ಕಡೆಗೂ ಯುದ್ಧವಾದ 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ಅದು ದೊರಕುವುದಾದರೆ ರಣರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರಥಿಕರ ಗೋಸದಲ್ಲಿ ಎಂದು ಘಂಟಾಸಾರವಾಗಿ ಹೇಳಿಬಿಟ್ಟ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಪರಮಾತ್ಮ, ಸಂದೇಶ ಪರಮಾತ್ಮ, ಈ ಸಂದೇಶಕ್ಕೆ ಒಂದೇ ಉತ್ತರ, ಅದು ಯುದ್ಧ. ಯುದ್ಧದಲ್ಲಿ ಕಾಪಾಡುವ ಭಾರ ನಿಮ್ಮದು ಸ್ವಾಮಿ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಅಗ್ರಜ ಧನಂಜಯ ಕೃಷ್ಣ, ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವನು. ಎಲ್ಲಿ ನನ್ನ ಗದೆ? ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ. ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ. ಗುರುವರ ಶಿರಗಳ ಕಡಿಗೆಯ ಬಿಡನ, ಗುರುವರ ಶಿರಗಳ ಕಡಿಗೆಯ ಬಿಡನ. ಧರದಿ ಗಂಟದಲ್ಲಿ ಮುಳಗಿ ಬೆಳೆದಿರ ಗುರುಕುಲ ಪಡೆದಿರುವೆ, ಗುರುಕುಲ ಪಡೆದಿರುವೆ. ಗುರುಳ ಕೌರವರ ಪರಿಪರಿವಿರಲಿ, ಗುರುಳ ಕೌರವರ ಪರಿಪರಿವಿರಲಿ. ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ
ನಡುಗಿ ನಡುಗಿದೆ ಓರ್ ಕರಿಯಲೇ ಓರ್ ಕರಿಯಲೇ ಓರ್ ಕರಿಯಲೇ. ಈಗೆಲ್ಲರೂ ಕೇಳಿರಿ, ಈ ಭೀಮನ ಪ್ರತಿಜ್ಞೆಯನ್ನು ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾದರೆ, ನನ್ನ ತಾಯಿ ಕುಂತಿದೇವಿ ಸ್ತನ್ಯಪಾನವನ್ನು ಮಾಡಿದ್ದು ಸಹಜವಾದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರ ಭಸ್ಮ ಮಾಡಿ ಅವನ ಹಸ್ತಿನಾವೃತ್ತ ಸಿಂಹಾಸನದೊಳಗೆ ಪ್ರವೇಶಿಸಿ ಅವನ ರಾಜಮುಕುಟವನ್ನು ಕಿತ್ತು ನೆಲ ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಅವನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವನ ಬಿಸಿ ರಕ್ತದಿಂದ ಅವನ ತಮ್ಮ ದುಶ್ವಾಸೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಡಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕಿನ್ನ ಪಾದವೇ ಸಾಕ್ಷಿ. ಭರತಮಾರೂಢಂ ಪ್ರಚಂಡಂ ಕಶ್ವತಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं भगवान भास्करा भवरोग वैद्या श्री सूर्या नमो भव जन्मदाता निनगे नमो भवरोग वैद्या श्री सूर्या नमो भव जन्मदाता निनगे नमो निनगे नमो निनगे नमो निनगे नमो निनगे नमो भगवंता ಸಲ್ಲದ ಮಾತಾಡಿ ಹಲ್ಲೆಗಳಿವರೆನ್ನ ದೇವಾ ಸಲ್ಲದ ಮಾತಾಡಿ ಹಲ್ಲೆಗಳಿವರೆನ್ನ ಎಲ್ಲಿ ಹೋದರು ಸೂತ ಕುಲದವನೆನ್ನುವರು ಎಲ್ಲಿ ಹೋದರು ಸೂತ ಕುಲದವನೆನ್ನುವರು ಹಿಂಗೇಗೆ ಈ ಮೌನ ಕೊಡು ತಂದೆ ಕುಲಮಾನ ಹಿಂಗೇಗೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈದ್ಯಾಶ್ರೀ ಸೂರ್ಯ ನಮೋ ಭವ ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ಕರ್ಣ ಯಾರು ಯಾರು ಕುಮಾರ ಕರ್ಣ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕಮಾ ಭಂಗಪಡಿಸಿದೆ. ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವಿನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಕುಂತಿ ನನ್ನ ಎತ್ತ ತಾಯಿ ಕುಂತಿ. ಅಮ್ಮ ಅಮ್ಮ, ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜರಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಕುಮಾರ, ಬಹುದಿನದ ಬಯಕೆ
ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಿನ್ನ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕುಮಾರ ಕರ್ಣ ಅಮ್ಮ ಕರುಣೆಯ ತೋರದೆ ವರನ ತೋರೆದೆ ಅಮ್ಮ ಕರುಣೆಯ ತೋರದೆ ವರನ ತೋರೆದೆ ಎಂದಿಗೆ ಈ ಋಣವ ತೀರಿಸಲೇನಾ ಅಮ್ಮ ಎಂದಿಗೆ ಈ ಋಣವ ತೀರಿಸಲೇನ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸೆ ಜೀವವ ತೋರೆದೆ ಅಮ್ಮ ಅಕ್ಷಮ್ಯವೆನಿಸೆ ಜೀವವ ತೋರೆದೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವೇನು ತಾಯಿ ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಳ ಪಾಂಡು ವೃಕ್ಷದಿಂದ ಕಿತ್ತು ಈ ವಿಭಿನ್ನ ವಾತಾವರಣದಲ್ಲಿ ಏಕೆ ಕಿತ್ತೆಸೆದೆ ಕರ್ಣ ಅರ್ಜುನರ ಸೋದರ ಸಂಬಂಧವನ್ನು ಕಿತ್ತೆಸೆದು ನಮ್ಮ ಈರುವರ ಮಧ್ಯದಲ್ಲಿ ದ್ವೇಷದ ಕಪಟಿಯನ್ನೆಂತಕ್ಕೆ ಸೃಷ್ಟಿಸಿದೆ. ಹೋಗಲಿ ಬಿಡ್ತಾಯಿ, ಎಷ್ಟೇ ಆಗಲಿ ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮನಾಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳಾದರೂ ಮೇಲೂ ಈ ಮಗನ ಮೇಲೆ ಮಮಕಾರ ಬಂದಿತ್ತಲ್ಲ, ಕರುಣೆ ಬಂದಿತ್ತಲ್ಲ, ಅಷ್ಟೇ ಸಾಕು ತಾಯಿ. ಕಂದ
ಮಾತನಾಡಬೇಡ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೋಧದಂತೆ ಹರಿಯುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಹೇ ಪಾಪಿಯಾದ ಕುಂತಿ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ, ಹೋಗಲಿ ಬಿಡು ಮಾ. ಕ್ಷಮಿಸು. ಪೂಜ್ಯರಾದ ನಿನ್ನನ್ನು ಪೂಜಿಸುತ್ತಿರುವ ಐವರು ನನ್ನ ಸಹೋದರರಲ್ಲವೇ? ಶುಕ್ರಶಾಲಿಗಳು. ಹೋಗಲಿ ಬಿಡು ತಾಯಿ. ಆದದ್ದು ಹಾಗೆ ಹೋಯಿತು ಮಗನೇ. ಈಗಲಾದರೂ ಪಾಂಡ್ರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಇಲ್ಲ ತಾಯಿ, ಆಗುವುದಿಲ್ಲ. ಆ ಕೌರವೇಶ್ವರನು ನನ್ನನ್ನೇ ನಂಬಿ ಯುದ್ಧನು ಹೂಡಿರುವಾಗ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನಂತಲೂ ಕುಮಾರ, ಹೀನ ಕುಲದವನಂತನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿನಲ್ಲವೇ? ಆತನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ನನ್ನ ತಾತ ತಂದೆಯರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ನಾಳೆ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಕ್ಷಮಿಸರೆ ಸರ್ವದಾ ಆಗಲಾರದು. ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಇದುವರೆಗೂ ಆ ಸೋದರ ವಾತ್ಸಲ್ಯವೇ ನನ್ನಲ್ಲಿ ಇರಲಿಲ್ಲ. ಕರ್ಣ, ಹೀಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ನನ್ನ ಸ್ವಾಮಿಯನ್ನು ತೊರೆಯುವುದು ಧರ್ಮವೇ? ವೀರಮಾತೆಯಾದ ನೀನು ಹಿತಭೋಜೆಯನ್ನು ನೀನೇ ಮಾಡಮ್ಮ. ಕರ್ಣ, ನಾಳೆ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಇರುವವರೆಗೂ ಆ ನನ್ನ ಸ್ವಾಮಿಗೋಸ್ಕರವೇ ಓರಾಗಿ ಮಡಿವೆನು ತಾಯಿ. ಅಮ್ಮ, ಆತನು ನನ್ನಲ್ಲಿ ಇಟ್ಟಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಹೀಗಾದರೂ ಆತನು ನನ್ನನ್ನೇ ನಂಬಿ ಇದ್ದವನು ಇರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ಹೋಗಲಿ ಬಿಡು ಕರ್ಣ, ನಾನು ಪರಮಾತ್ಮಕನಾಗಲಾರಮ್ಮ. ಹೋಗಲಿ ಬಿಡು ಕಂದ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು ಮಗನೇ. ಆಗಲಿ ತಾಯಿ, ಯಾರನ್ನಾದರೂ ಉಳಿಸುವೆನು, ಆದರೆ ಆ ಅರ್ಜುನನ ಮಾತ್ರ ಉಳಿಸಲಾರೆ. ಹೌದಮ್ಮ? ಅರ್ಜುನನ ಮೇಲೆ ನಿನಗೆ ಎಷ್ಟು ದ್ವೇಷ? ಅಮ್ಮ, ಈ ರಣರಂಗದಲ್ಲಿ ಆ ಅರ್ಜುನಿಂದ ನಾನೇ ಮೃತನಾದರು, ನನ್ನಿಂದ ಆ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತೆಯನ್ನು ಬಿಡು. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕಂದ? ಹೇಳಮ್ಮ. ಸತ್ಯವಾಗಿ ನಡೆಸಿಕೊಡುವೆಯಾ? ಹೇಳ್ತಾ ಇದ್ದೀನಿ. ಬಾ ಕಂದ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ. ಕಟ್ಟ ಕಡೆಯ ಕರ್ಮದಾದಿಗೆ ಕಾಲಿಡಲಲ್ಲೇ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೇ. ಸಂದೇಶವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಶವ ಬಿಡು. ಕುಮಾರ, ಕರ್ಣ, ಕುಮಾರ,
ಇಟ್ಟಾಣೆ ತಪ್ಪೆನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಅಮ್ಮ. ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಓ ದುರ್ಯೋಧನ, ಈಗ ನೀನು ಕೆಟ್ಟೆ. ಇಂದ್ರನು ನನ್ನನ್ನು ಮೋಸದಿಂದ ವಜ್ರ ಕವಚವನ್ನು ಕಲಿಕೆ ಹೋದನು. ದುರಾಸೆಗೆ ತಪ್ಪಾಗಿ ವಿದುರರು ಸರ್ವೋತ್ತಮ ಬಾಣವನ್ನು ಮುರಿದು ಬಿಸಾಡಿದರು. ಈಗ ನನ್ನ ಎತ್ತ ತಾಯಿ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನೀನು ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡ ಅಂತ ಹೇಳಿ ವಾಗ್ದಾನ ಪಡೆದಿರುವೆ. ಪ್ರಪಂಚ ದೈವ ಎಲ್ಲ ಸಂಚು ಮಾಡಲಿ ಆ ನನ್ನ ಪೌರುಷ ಇರೋರ್ಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಾಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಮಗನೇ? ಇಲ್ಲ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲಿ. ಈ ಯುದ್ಧದಲ್ಲಿ ಆ ಅರ್ಜುನನಿಂದ ನಾನೇ ಮೃತನಾದರು, ಕರ್ಣ. ನನ್ನಿಂದ ಆ ಅರ್ಜುನನೇ ಮೃತನಾದರು. ನಿನಗೈವರು ಮಕ್ಕಳು ಉಳಿಯುವರು. ಆದರೆ ನನ್ನದೊಂದು ಕೋರಿಕೆ ತಾಯಿ. ಅದೇನು ಹೇಳು ಕಂದ? ಧರ್ಮ ಸಮ್ಮತಿಯಾದ ಆ ಧರ್ಮನಂದನ ಪುತ್ರನಿಂದನೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕು. ಕುಮಾರ, ಹೌದಮ್ಮ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ, ರೋಗವು ದೇಹದ ಭೋಗ ಫಲ, ಮಾನವ ತಪವೇ ಮೋಕ್ಷಕ್ಕೆ ಮೂಲ. ರೋಗವು ದೇಹದ ಭೋಗ ಫಲ, ಮಾನವ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ ಎಲೆ ಜೀವ ಎಲೆ ಜೀವ. ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಈ ಪ್ರೇಮ ರಾಗದಲ್ಲಿ
ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು ಬಾಲ್ಗಡಲ ಕನ್ನೆ ನಿನ್ನ ಮನಸಾರ ವರಸಿದೆನು ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು ಬಾಲ್ಗಡಲ ಕನ್ನೆ ನಿನ್ನ ಮನಸಾರ ಒರೆಸಿದೆನು ಬಾಬಾರೆ ಬಾರೆ ನೀ ಅಭಿಮನ್ಯುನ ಪ್ರಿಯಲತೆಯೇ ಬಾಬಾರೆ ಬಾರೆ ನೀ ಅಭಿಮನ್ಯುನ ಪ್ರಿಯಲತೆಯೇ ಆನಂದವಾ ನೀಡುವ ಆ ಆ ಆ ಆ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನಾಸೆಯಂತೆಯೇ ನೀಡುವೆನು ನಾವಲವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನ ಮೊಗವ ನಿನ್ನಾಸೆಯಂತೆಯೇ ನೀಡುವೆನು ನಾವಲವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನ ಮೊಗವ ಬಾಬಾರೆ ಬಾರೆ ನೀ ಪ್ರಿಯತಮನ ಪ್ರಿಯಲತೆಯೇ ಬಾಬಾರೆ ಬಾರೆ ನೀ ಪ್ರಿಯತಮನ ಪ್ರಿಯಲತೆಯೇ ಆನಂದವ ನೀಡುವ ಆ ಆ ಆ ಆ ಪ್ರಿಯಾ ತರ ಪ್ರಾಣೇಶ್ವರ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಪ್ರಾಣೇಶ್ವರ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಅದು ಲಭಿಸಿತು ಸ್ವಾಮಿ. ಅವನ ದೇವನ ದರ್ಶನವೇನೋ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧ ಮಾಡಿಕೊಂಡಿರುವೆ? ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿರುವುದು? ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ.
ಪ್ರಾಣೇಶ್ ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಭಾಷೆ ನಾ ಬಲ್ಲೆ ಅನ್ನೆ ಅದು ಪ್ರಣಯದ ಕರೆಯೋಲೆ. ನಿನ್ನ ಕಣ್ಣ ಭಾಷೆ ನಾ ಬಲ್ಲೆ ನಲ್ಲೆ ಅದು ಪ್ರಣಯದ ಕರೆಯೋಲೆ. ನಲ್ಲೆ ನಿನ್ನ ಬಗುಮೂರಗೊಂಡೆ ನಂದದ ಶರಣಾಲೆ. ನಲ್ಲೆ ನಿನ್ನ ಬಗುಮೋಹಗೊಂಡು ನಂದದ ಶರಣಾಲೆ. ಯೌವನದ ಸುವೆಯೊಳಗೆ ಬೆಸುಗೆಯ ರಾಗವಿರೋ. ಯೌವನದ ಸುವೆಯೊಳಗೆ ಬೆಸುಗೆಯ ರಾಗವಿರೋ. ಈ ಸುಂದರಿಗೆ ಚಿರ ಸುಂದರಿಗೆ ನನ್ನ ಪ್ರೇಮದ ಕವಿತೆಯಿರು. ನನ್ನ ಪ್ರೇಮದ ಕವಿತೆಯಿರು. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಬಡಿಯುವುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೊಸ ಗಾನದಿಂದ ಸೃಷ್ಟಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವುದು. ಈ ದಿನದ ಆನಂದವು ಮುಂದಿನ ದುಃಖದ ಬೀಜ. ಮುಂದಿನ ದುಃಖವು ಆನಂದದ ಮೂಲ. ವಿರಹದಿಂದ ಸಮ್ಮಿಳನ, ಸಮ್ಮಿಳದಿಂದ ಪುನಃ ವಿರಹ. ಈ ವಿರಹ, ಸಮ್ಮಿಳನ, ಆಕರ್ಷಣೆ, ವಿಕರ್ಷಣೆ ಭಾವನೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿವಾಹ ಶೋಕದಿಂದ ದಗ್ಧರಾದವು, ಪುನಃ ಸಮ್ಮಿಳನಾದವು. ಈ ನಿನ್ನ ಪ್ರೇಮ ಪೂಜೆಯನ್ನು ಬರುವುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸುವೆ ಸ್ವಾಮಿ. ಬನ್ನಿ, ಈ ಪ್ರೇಮದ ಪೀಠದಲ್ಲಿ ಕುಳಿತು ನನ್ನ ಪ್ರೇಮರಾಧನೆ ಸ್ವೀಕರಿಸು ಸ್ವಾಮಿ. ಮಲಕಿನ ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನನಾಗು ಪ್ರಿಯ. ಆಗುವಿರಾ? ನಿಜವಾಗಿ. ಹಾಗಾದರೆ ನಗಬೇಕಲ್ಲವೇ ಪ್ರಿಯ? ಆ ಮೋಡ ಬಾನಲ್ಲಿ ಕೈಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡುತ್ತಾ ಪ್ರಾಣೇಶ್ವರಿ.
ಪ್ರಿಯ ರಾಣಿ ಸೌಂದರ್ಯ ರಾಣಿ ಸೌಗಂಧದ ಪರಿಮಳವ ಚೆಲ್ಲುಮಿ ಮನಕಾನಂದವ ನೀಡುವ ಮನಕಾನಂದವ ನೀಡುವ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯಂತ ಪ್ರೇಮದ ಸುಮರಾಣಿ ಎನ್ನೊಲವೆ ಎನ್ನೊಲವೆ ಓಡಿವಾ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯಂತ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿವಾ ಎನ್ನೊಲವೆ ಓಡಿವಾ ಈ ಕಣ್ಣು ಕಮಲಗಳು ಉಂಗುರುಳು ತುಂಬಿಗಳು ನಾಸಿಗವು ಸಂಪಿಗೆಯೋ ನೀ ನಗಲು ವನವೋ ಈ ಕಣ್ಣು ಕಮಲಗಳು ಉಂಗುರುಳು ತುಂಬಿಗಳು ನಾಸಿಕವು ಸಂಪಿಗೆಯೋ ಈ ನಗಲು ವನವೋ ಶೃಂಗಾರ ರಾಣಿ ನಿನ್ನ ಅಂದವರು ವರ್ಣಿಸದಿನ್ನ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸದಿನ್ನ ನಿನ್ನಂದಕ್ಕೆ ಸೋತೆನು ಸೂತಿನ ಸೋತೆನು ಸೂತಿನ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯಂತ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿವಾ ಎನ್ನೊಲವೆ ಓಡಿವಾ ನಿನ್ನಂದ ರಂಗವಾ ನಾನೇನು ಬಲ್ಲೆನು ನಿಜ ಏಳು ದೇವಿಯೇ ನನ್ನೊಲವು ಬೇಡವೇ ನಿನ್ನಂದ ರಂಗವಾ ನಾನೇನು ಬಲ್ಲೆನು ನಿಜ ಏಳು ದೇವಿಯೇ ನನ್ನೊಲವು ಬೇಡವೇ ಶೃಂಗಾರ ರಾಣಿ ನಿನ್ನ ಅಂದವರು ವರ್ಣಿಸದಿನ್ನ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸದಿನ್ನ ನಿನ್ನಂದಕ್ಕೆ ಸೋತೆನು ಸೋತಿನಾನು ನಿನ್ನಂದಕ್ಕೆ ಸೋತೆನು ಸೋತಿನಾನು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯಂತ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿವಾ ಎನ್ನೊಲವೆ ಓಡಿವಾ ಉತ್ತರ ದೇವರು ಪ್ರಸನ್ನನಾಗಿ ತನ್ನ ಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟಿರುವುದು ಇಂದು ನಾನು ಯುದ್ಧದಲ್ಲಿ ಮಹಾ ಕಾರ್ಯವನ್ನು ಸಾರಿ ನನ್ನ ನಗುಮುಖದಿಂದ ಕಳಿಸಿಕೊಡುವೆಯಾ ಪ್ರಾಣೇಶ್ವರ
ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ಬಲರಾಮನೊಡನೆಯ ಯುದ್ಧ ಮಾಡುವಾಗ ಅತ್ತೆಯವರು ಮಾವನವರಿಗೆ ಸಹಾಯಕರಾಗಿದ್ದರಂತೆ. ನಾನು ನಿಮಗೆ ಸಹಾಯಕರಾಗುತ್ತೇನೆ ಪ್ರಿಯ. ಅಂದು ತಾಯಿಗೆ ಉಪಾಯವಿಲ್ಲದೆ ವಸ್ತ್ರಧಾರಣ ಮಾಡಲೇಬೇಕಾಯಿತು. ಯುದ್ಧರಂಗಕ್ಕೆ ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದೇ ಒಂದು ಸಾರಿ ಎದೇರಿಸಲಿ ಸ್ವಾಮಿ. ಸ್ತ್ರೀಯರಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಆನಂದ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂವನ್ನು ಎದೆಯಿಸಿ ರೂಪಗಂಡ ವೃತ್ತಿ ಚಂಚಲ ಕಟಾಶ ಬಾಣವನ್ನು ನೋಡು. ಮನ್ಮನ ಸಾಯಿನಿ, ನಿನ್ನ ಹೃದಯದಲ್ಲಿ ನನಗೆ ಸ್ಥಾನವನ್ನು ಕೊಡು. ಅಬ್ಬಬ್ಬಬ್ಬಬ್ಬ, ಒಂದೇ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಕಾಂತೆಯಿನ್ನಯ ಮನವು ಮೋಯಿಸೆಯನ್ನಲವು ಅಡಿ ಮಾಡುವುದೇನೆ ನಿನ್ನೆ ಕರಗಳು. ಕಾಂತೆಯಿನ್ನಯ ಮನವು ಮೋಯಿಸೆಯನ್ನಲವು, ಕಾಂತೆಯಿನ್ನಯ ಮನವು ಮೋಯಿಸೆಯನ್ನಲವು ಅಡಿ ಮಾಡುವುದೇನೆ ನಿನ್ನೆ ಕರಗಳು, ಅಡಿ ಮಾಡುವುದೇನೆ ನಿನ್ನೆ ಕರಗಳು. ಬಾರೇ ರೂಪದಿ ಸವಿಯಗೆ ಬಾರೇ ಪ್ರೇಯಸಿ. ನಾಟ್ಯ ಕಲಾಕರೇ ನಾಯಕಿಯೇ ಆವೇಶಗಳು ಸರಿಯೇ. ನಾಟ್ಯ ಕಲಾಕರೇ ನಾಯಕಿಯೇ ಆವೇಶಗಳು ನೀಗಿರು ಸರಿಯೇ, ಆವೇಶದಲ್ಲೂ ನೀಗಿರು ಸರಿಯೇ, ಆವೇಶದಲ್ಲೂ ನೀಗಿರು ಸರಿಯೇ. ಗಗನದಿಂದ ಕರಗಿದ ಚಂದ್ರನರಸಿದ್ದಾರೆ, ಗಗನದಿಂದ ಕರಗಿಲಿದ ಚಂದ್ರನರಸಿದ್ದಾರೆ. ಬಾರೇ ರೂಪದಿ ಸವಿಯಕ್ಕೆ ಬಾರೇ ಪ್ರೇಯಸಿ.
ಕಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ ಪ್ರಾಣೇಶ್ವರಿ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಘಮ ಘಮ ಗಮಿಸುವ ಗಮಕಗಳು ನಲ್ಲಿ ನಿನ್ನ ನಡೆಯೊಳಗೆ ಘಮ ಘಮ ಗಮಿಸುವ ಗಮಕಗಳು ನಲ್ಲಿ ನಿನ್ನ ನಡೆಯೊಳಗೆ ನಲಿದಿದ್ದ ಶ್ರುತಿಗಳ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ ನಲಿದಿದ್ದ ಶ್ರುತಿಗಳ ಪ್ರಾಸಗಳು ನಲ್ಲೇ ನಿನ್ನ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಪ್ರಿಯಾ ಪ್ರೇಸಿ ನೀಲಿ ಬಾನಿನ ಚೀರ ಬೆರಿಗಿಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡು ಆಲಿಂಗನ ಪ್ರಾಣೇಶ್ವರ ಗಣೇಶ್ವರಿ ನೀಲಿ ಬಾನಿನ ಚುಂಬಿರ ಬೆಳಗಿಳಿದು ಬಾರ ನೀಲಿ ಬಾನಿನ ಚುಂಬಿರ ಬೆಳಗಿಳಿದು ಬಾರ ನಾಟ್ಯಮಯೂರಿ ಸ್ವರ್ಗದ ಸರೆ ನಾಟ್ಯಮಯೂರಿ ಸ್ವರ್ಗದ ಸರೆ ನೀಡು ಆಲಿಂಗನ ನೀಲಿ ಬಾನಿನ ಚುಂಬಿರ ಬೆಳಗಿಳಿದು ಬಾರ ಸುಳಿನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವಿಂದ ಆಯ್ದಳು. ಸುಳಿನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವಿಂದ ಆಯ್ದಳು. ಸರಿಲಿಕ್ಕಿನಾದರ ಸಿರಿಸರಿಯನು ನನ್ನ ಸೇರಲು ನೀಲಿ ಬಾನಿನ ಚಂದಿರ ಬೆಳಗಿಳಿದು ಬಾರ ನೀಲಿ ಬಾನಿನ ಚಂದಿರ ಬೆಳಗಿಳಿದು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು
ನಾನಾಗಲು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಓ ಪ್ರಿಯತಮೇ ಬಾ ಪ್ರಿಯತಮೇ ಓ ಪ್ರಿಯತಮೇ ಬಾ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಕುಣಿವ ಕಾಲ್ಗೆ ಜೀವನ ಮದ್ದನ ನಮ್ಮ ಬದುಕಿನಲ್ಲಿ ಹಗಲು ಇರುಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ ಕುಣಿವ ಕಾಲ್ಗೆ ಜೀವನ ಮದ್ದನ ನಮ್ಮ ಬದುಕಿನಲ್ಲಿ ಹಗಲು ಇರುಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲಿ ಪ್ರಿಯತಮೇ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಮಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಮೇಘಮಾಲೆಯಲ್ಲಿ ಮುಗುಳು ನಗೆ ಚೆಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ನಿನ್ನ ಮೆಚ್ಚಿ ಮನದಾರೆ ಸೋಟ ಹೃದಯದಲ್ಲಿ ಮೇಘಮಾಲೆಯಲ್ಲಿ ಮುಗುಳು ನಗೆ ಚೆಲ್ಲಿ ಬಂದೆ ಬದುಕಿನಲ್ಲಿ ಪ್ರೇಮ ನಿನ್ನ ಮೆಚ್ಚಿ ಮನದಾರೆ ಸೊಂದ ಹೃದಯದಲ್ಲಿ ಪ್ರಿಯತಮೇ ಪ್ರಿಯತಮೇ ಓ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನು ನಾನಾಗಲು ಪ್ರಾಣೇಶ್ವರ, ಮಹೇಶ್ವರಿ ನೀವು ಯುದ್ಧಕ್ಕೆ ಹೋಗುವುದಕ್ಕೆ ತಡವಾಗಲಿಲ್ಲವೇ ಸ್ವಾಮಿ? ಹೌದು ಪ್ಲೀಸ್ ನಾವಿನ್ನ ಹೊರಡೋಣವೇ? ಹೊರಡೋಣ ಪ್ಲೀಸ್ ನಡೆಯಿರಿ ಸ್ವಾಮಿ. दायक हरिये जय पावनधारी मुरारी जय मंगलदायक हरिये मंगलवर गुण शीलोला जय मंगलवर गुण शीलोला जय मंगलवर गुण शीलोला जय 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 मंगलदायक हरिये जय पावनधारी मुरारी जय मंगलदायक हरिये
ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶನೇಶ್ವರ ಪಾದಾರವಿಂದವೇ ಗತಿ ಗೋವಿಂದ, ಹರ ಹರ ಪಾರ್ವತಿ ಪತಹೇ. ಮಾರುತಿ ಕೃಪಾಭೂಷಣ ನಾಟಕ ಮಂಡಳಿ ಕಿ, ಮಾರುತಿ ಕೃಪಾಭೂಷಣ ನಾಟಕ ಮಂಡಳಿ ಕಿ ಗುರುಪಾದ ಧೂಳಿಕು ಜೈ.